ಇನ್ನು ಬೆಂಗಳೂರಿನಲ್ಲಿ ನ್ಯೂ ಇಯರ್ಗೆ ಯಾವುದೇ ರೀತಿಯಾದಂತಹ ನಿರ್ಬಂಧ ಇಲ್ಲ ಅಂತ ಹೇಳಿ ಮುಖ್ಯ ಆಯುಕ್ತ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಕೂಡ ಹೇಳಿದ್ದಾರೆ. ನ್ಯೂ ಇಯರ್ಗೆ ಯಾವುದೇ ರೀತಿಯಾದಂತಹ ಗೈಡ್ಲೈನ್ಸ್ ಪ್ರತ್ಯೇಕವಾಗಿ ರಿಲೀಸ್ ಮಾಡಿಲ್ಲ. ಇದುವರೆಗೂ ಸದ್ಯಕ್ಕೆ ಆ ಥರದ ಚಿಂತನೆ ಇಲ್ಲ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕೋವಿಡ್ ಕೇಸ್ಗಳು ಯಾವುದೇ ರೀತಿ ಹೆಚ್ಚಳವಾಗಿರುವಂಥದ್ದು ಇನ್ನೂ ಕಂಡು ಬಂದಿಲ್ಲ. ಹೀಗಾಗಿ ಪಾಲಿಕೆಯಿಂದ ಹೊಸ ವರ್ಷಾಚರಣೆಗೆ ಯಾವುದೇ ರೀತಿ ನಿರ್ಬಂಧ ಇರೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ. ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಈ ಮಾತನ್ನು ಹೇಳಿದ್ದಾರೆ ಈಗಾಗಲೇ. ಸೊ ಆರೋಗ್ಯ ಸಚಿವರು ಕೂಡ ಈಗಾಗಲೇ ಹೇಳಿದ್ರು, ಕ್ರಿಸ್ಮಸ್ ಆಗಲಿ ಅಥವಾ ನ್ಯೂ ಇಯರ್ಗಾಗಲಿ ಸೆಲೆಬ್ರೇಷನ್ಗೆ ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕ ಇಲ್ಲ, ನಿರ್ಬಂಧ ಇಲ್ಲ ಸದ್ಯಕ್ಕೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದರು. ಗೈಡ್ಲೈನ್ಸ್ನಲ್ಲಿ ಏನಾದರೂ ನಿರ್ಬಂಧನ ಇದ್ದರೆ ಅದನ್ನೇ ಮಾತ್ರ ಹಾಕ್ಲಕ್ಕೆ ಬರ್ತದೆ. ಈಗ ಇದುವರೆಗೂ ಬರೀ ಅಡ್ವೈಸರಿ ಆಗಿರುವುದರಿಂದ ಸದ್ಯಕ್ಕೆ ಯಾವುದು ನಿರ್ಬಂಧನ ನಮಗೆ ನಿರ್ದೇಶನ ಬಂದಿಲ್ಲ ನಿರ್ಬಂಧನ ಹಾಕ್ಲಕ್ಕೆ. ಅದು ಎಲ್ಲ ಯಾವ ಕಡೆಗೆ ಸಂಭ್ರಮ ನಡೆಸ್ತಾರೆ ಇತ್ಯಾದಿ ಇತ್ಯಾದಿ ಏನಿದೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪಬ್ಲಿಕ್ ಪ್ಲೇಸಸ್ನಲ್ಲಿ ಟ್ರಾಫಿಕ್ ಸಂಬಂಧಪಟ್ಟಂಥ ಮತ್ತು ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ವಿಷಯ ಆಗಿರುವುದರಿಂದ ಅವರು ಅಡ್ವೈಸರಿ ಇಶ್ಯೂ ಮಾಡ್ತಾರೆ. ಮತ್ತು ಅವರು ಯಾವ್ಯಾವ ಇದಕ್ಕೆ ರೋಡ್ಗಳಿಗೆ ಓಪನ್ ಮಾಡ್ತಾರೆ ಫಾರ್ ಸೆಲಿಬ್ರೇಷನ್ ಅವ್ರಿಗೆ ಗೊತ್ತಿರುತ್ತದೆ. ಅವರು ನಮಗೆ ಆ ಪ್ಲ್ಯಾನ್ಗೆ ತಕ್ಕು, ಯಾಕೆಂದರೆ ಬೈಪಾಸ್ ಹೋಗಬೇಕಾಗಿರುತ್ತೆ ಇತ್ಯಾದಿ ಇತ್ಯಾದಿ, ಅದರಲ್ಲಿ ಏನೇನು ವ್ಯವಸ್ಥೆ ನಾವು ಮಾಡಬೇಕು ಅಂತ ನಮಗೆ ತಿಳಿಸಿದರೆ ನಾವು ಮಾಡ್ತೀವಿ. ಅದರ್ವೈಸ್ ಅವರೇ ಮಾಡ್ತಾರೆ. ಸೆಕ್ಯೂರಿಟಿ, ಲಾ ಆ್ಯಂಡ್ ಆರ್ಡರ್ ಆ್ಯಂಡ್ ಸೆಕ್ಯೂರಿಟಿ ದೃಷ್ಟಿಯಿಂದ ಕ್ಯಾಮ್ರಾ ಇತ್ಯಾದಿ ಹಾಕುವುದು ಅವರೇ ಮಾಡ್ತಾರೆ. ಕೊರೋನಾ ಆತಂಕ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಕೂಡ ಅಲರ್ಟ್ ಆಗಿದೆ, ಜೊತೆಗೆ ಸಭೆ ನಡೆಸೋದಕ್ಕೂ ಕೂಡ ಮುಂದಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಾಂತಕುಮಾರ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಾಂತಕುಮಾರ್, ಈಗ ಕೋವಿಡ್ ಆತಂಕದ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇದೆ, ಆಯಾ ವಾರ್ಡ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಗಮನ ಹರಿಸ್ತಾ ಇದೆ, ಪ್ರಮುಖವಾಗಿ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗಲಿದೆ? ಸುಕನ್ಯಾ, ಈಗಾಗಲೇ ರಾಜ್ಯದಲ್ಲಿ ಕೋವಿಡ್ನ ಆತಂಕ ಮತ್ತೊಮ್ಮೆ ಒಗೆಯಾಡ್ತಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ದೇವರನಾಡು ಕೇರಳದಲ್ಲಿ ಆ ಕೇಸ್ಗಳ ಸಂಖ್ಯೆ ಹೆಚ್ಚಳಾಗ್ತಿರೋ ಬೆನ್ನಲ್ಲೇ ರಾಜ್ಯ ಕೂಡ ಹೈ ಅಲರ್ಟ್ ಆಗಿದೆ. ಅದರಂತೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಕೂಡ ಬಿಬಿಎಂಪಿ ಒಂದು ಹೈ ಅಲರ್ಟ್ ಅನ್ನು ಮಾಡಿರುವಂಥದ್ದು. ಅಂದರೆ ಈ ಒಂದು ಸೋಂಕೇನಿದೆ ಹೊಸ ರೂಪಾಂತರಿ ಕೊರೋನಾ, ಇದು ಬೆಂಗಳೂರಿಗೆ ಬಾರದ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸೋದಕ್ಕೆ ಈಗಾಗಲೇ ಬಿಬಿಎಂಪಿ ಕೂಡ ಆ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಆರೋಗ್ಯಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕೂಡ ಕರೆಯೋದಕ್ಕೆ ಬಿಬಿಎಂಪಿ ತಯಾರಿ ನಡೆಸಿರುವಂತದ್ದು. ಅಂದ್ರೆ ಆರೋಗ್ಯ ಇಲಾಖೆಯ ಸೂಚನೆ ಮೇರೆಗೆ ಬಿಬಿಎಂಪಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆ ಒಂದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು 3 ಗಂಟೆಗೆ ಸರಿಯಾಗಿ ಮೀಟಿಂಗ್ ಅನ್ನು ನಡೆಸೋದಕ್ಕೆ ಈಗಾಗಲೇ ಸಿದ್ಧತೆಗಳು ನಡೆದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಆ ಬೆಂಗಳೂರಲ್ಲಿ ಎಲ್ಲೆಲ್ಲ ಒಂದು ಕೇಸ್ಗಳು ಹೆಚ್ಚಳ ಆಗಿರ್ತಕ್ಕಂಥ ಸಾಧ್ಯತೆ ಕಂಡು ಬರುತ್ತೆ, ಆ ಸ್ಥಳದಲ್ಲಿ ಟೆಸ್ಟಿಂಗ್ ಗಳನ್ನ ಹೆಚ್ಚಿಸೋದಕ್ಕೂ ಕೂಡ ಆ ಚರ್ಚೆ ನಡೆಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದ್ರ ಜೊತೆಯಲ್ಲಿ ಆ ಬೆಂಗಳೂರಲ್ಲಿ ಈಗ ನ್ಯೂ ಇಯರ್ ಮತ್ತೆ ಕ್ರಿಸ್ಮಸ್ ಏನ್ ಬರ್ತಾ ಇದೆ, ಇದಕ್ಕೆ ಈಗಾಗಲೇ ಯಾವುದೇ ರೀತಿ ನಿರ್ಬಂಧ ಇಲ್ಲ ಅಂತ ಕಮಿಷನರ್ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದರೆ ಆ ಒಂದು ಜನರು ಹೆಚ್ಚಾಗಿ ಸೇರುವ ಹಿನ್ನೆಲೆಯಲ್ಲಿ ಮಾಸ್ಕ್ ಧರಿಸಬೇಕು ಮತ್ತೆ ಅಂತರವನ್ನು ಕಾಪಾಡಿಕೊಳ್ಳಬೇಕು ಅನ್ನೋ ನಿಯಮಗಳನ್ನ ಜಾರಿಗೆ ತರೋ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಇನ್ನು ಈ ಬೆಂಗಳೂರು ಅಂತ ಹೇಳಿದ ತಕ್ಷಣ ಒಂದು ಹಾಟ್ ಸ್ಪಾಟ್ ರೀತಿಯಲ್ಲಿ ವರ್ಕ್ ಆಗುತ್ತೆ, ಯಾಕಂದ್ರೆ ಬೇರೆ ಬೇರೆ ಕಡೆಯಿಂದ ಜನರು ಆಗಮಿಸೋ ನಿರೀಕ್ಷೆಗಳು ಕೂಡ ಇರುತ್ತೆ. ಇನ್ನು ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಹೊರ ರಾಜ್ಯದ ಜನರು ಹೆಚ್ಚಾಗಿ ಆಗಮಿಸ್ತಾ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಪ್ರಮುಖ ಸ್ಥಳಗಳೇನಿದೆ, ಬಸ್ ನಿಲ್ದಾಣಗಳಿರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಈ ರೀತಿ ಒಂದಷ್ಟು ಪ್ರಮುಖ ಸ್ಥಳಗಳಲ್ಲಿ ಜನರು ಹೆಚ್ಚಾಗಿ ಬರುವಂತಹ ಸ್ಥಳಗಳಲ್ಲಿ ನಿಗಾ ಇಡೋದಕ್ಕೂ ಕೂಡ ಚರ್ಚೆ ಆಗೋ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಆ ಕೋವಿಡ್ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ, ಕೋವಿಡ್ ಭೀತಿ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲೂ ಕೂಡ ಒಂದು ರೀತಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡೋದಕ್ಕೆ ಆ ಪಾಲಿಕೆ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮಧ್ಯಾಹ್ನ ನಡೀತಕ್ಕಂಥ ಮೀಟಿಂಗ್ ಏನಿದೆ ಇದು ಒಂದು ರೀತಿಯಲ್ಲಿ ಮಹತ್ವವನ್ನು ಪಡೆದುಕೊಂಡಿದೆ. ಬೆಂಗಳೂರಿಗೆ ಅಂದ್ರೆ ಬಿಬಿಎಂಪಿ ವ್ಯಾಪ್ತಿಗೆ ಪ್ರತ್ಯೇಕವಾದ ಗೈಡ್ ಲೈನ್ ಏನಾದರೂ ಬರುತ್ತಾ ಇಲ್ಲ, ಆರೋಗ್ಯ ಇಲಾಖೆ ಹೊರಡಿಸಿರ್ತಕ್ಕಂಥ ಗೈಡ್ ಲೈನ್ ಯಥಾವತ್ತಾಗಿ ಫಾಲೋ ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗುತ್ತಾ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂತದ್ದು. ಸುಕನ್ಯಾ, ಓಕೆ, ಧನ್ಯವಾದ ಶಾಂತಕುಮಾರ್.